ಇವತ್ತು ಹತ್ತಿಗಳ ಮೇಲೆ ಎಷ್ಟು ಜೀವ ಆಗ್ಯಾರ ಅಂದ್ರ ಹತ್ತಿನ ಬಹಳ ಪ್ರೀತಿಯಿಂದ ನೋಡ್ತಕ್ಕಂಥದ್ದು. ತಿಂಗಳ 2,000 ರೂಪಾಯಿ ಬರ್ತೈತಲ್ಲ ಅಂತ ಒಂದು ಭಾವನೆ ಆಗಿದೆ. 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತ ಸಾಲ ಕೊಡ್ತಕ್ಕಂಥದ್ದು ಒಂದು ನಿರ್ಧಾರ ತೆಗೆದುಕೊಂಡಿವಿ. ಒಂದು ಮಷೀನ್ಗೆ 58 ಲಕ್ಷ 60 ಲಕ್ಷ ಇರ್ತಿತ್ತು. ಅದಕ್ಕೆ ಸಬ್ಸಿಡಿ ಮೂಲಕ ಕೊಡೋದಕ್ಕೆ ರೈತರಿಗೆ ದೊಡ್ಡ ಇವತ್ತು ಸಹಾಯ ಆಗಿದೆ. ತಾವು ಅವಕಾಶ ಕೊಟ್ಟದಕ್ಕಾಗಿ ತಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2026-27 ಸಾಲಿನ ಮುಂಗಡ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅಂದು ಗುಜರಾತಿನ ಹಣಕಾಸು ಸಚಿವರು ನಮ್ಮ ರಾಜ್ಯದ ಹಿಂದಿನ ರಾಜ್ಯಪಾಲರಾಗಿದ್ದಂಥ ಶ್ರೀ ವಜುಭಾಯಿ ವಾಲಾ ಅವರು ಇದ್ದಾಗ 18 ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ದೇಶದಲ್ಲಿ. 2ನೇ ಸ್ಥಾನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನು ಮಂಡನೆ ಮಾಡೋದ್ರ ಮೂಲಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಬಸವಣ್ಣವರ ಅನುಯಾಯಿಯಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ನಾಣ್ಣುಡಿಯಂತೆ 1995ರಿಂದ 96ರಿಂದ 2026-27ರವರೆಗೆ ಆರ್ಥಿಕ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು 4,48,004 ಕೋಟಿಗಳು ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿಸಕ್ಕೆ ಇಡೀ ರಾಜ್ಯದ ಜನ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತಕೊಂಡು ಹೇಳಿ ಇವತ್ತು ಚರ್ಚೆ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ಹೊಟ್ಟೆ ಕಿತ್ತಿನಿಂದ ವಿರೋಧ ಪಕ್ಷಗಳು ಮಾತನಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ, ಅವ್ರು ಮಾತನಾಡಲಿ. ಆದರೆ ಯಥಾವತ್ತಾಗಿ ನಾವು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಜಾರಿ ಮಾಡುವ ಮೂಲಕ ಇಲ್ಲಿಯವರೆಗೆ 2026 ಫೆಬ್ರವರಿವರೆಗೆ 1,21,598 ಕೋಟಿ ರೂಪಾಯಿಗಳನ್ನು ಜನರ ಕಲ್ಯಾಣಕ್ಕಾಗಿ ವಿನಿಯೋಗಿಸಲಾಗಿದೆ. ಇಂಧನ ಇಲಾಖೆ ವತಿಯಿಂದ ಈ ಬಾರಿಗೆ ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ, ಸಾರಿಗೆ ಇಲಾಖೆಯ ಶಕ್ತಿ ಯೋಜನೆಯಲ್ಲಿ 684 ಕೋಟಿ, ಒಟ್ಟು ಪ್ರಯಾಣಿಸಿದಂಥ ಜನ 684 ಕೋಟಿ. ಈ ಬಾರಿ 5,300 ಕೋಟಿಯನ್ನು ಅದಕ್ಕೆ ಮೀಸಲಿಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳ 2,000 ಕೊಡ್ತಕ್ಕಂಥ ವ್ಯವಸ್ಥೆಗೆ 26,000 ಕೋಟಿ 608 ಕೋಟಿ ರೂಪಾಯಿಯನ್ನು ರಿಸರ್ವ್ ಮಾಡಲಾಗಿದೆ. ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ಈ ಬಾರಿ ಅಕ್ಕಿಯ ಬದಲಾಗಿ ಹೊಸ ನಿರ್ಣಯ ತೆಗೆದುಕೊಂಡು ಇಂದಿರಾ ಗಾಂಧಿ ಅವರ ಹೆಸರಲ್ಲಿ 6 ಕಿಟ್ಟನ್ನು ವಿತರಣೆ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ. ಇದು ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, 5 ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಜನರಿಗೆ ಒಳ್ಳೇದಾಗೈತೆ ಅಂದ್ರೆ ನಾವೆಲ್ಲ ಭಾಳ ಜನ ಇಲ್ಲಿ ವಿಧಾನಸಭೆಯಲ್ಲಿ ಕೂತ್ ಮಾತಾಡ್ತೇವೆ, ಗ್ಯಾರಂಟಿ ಹಂಗಾತು ಇದು ಹಿಂಗಾತು ಅಂತ. ಒಬ್ಬ ಮನೆ ಯಜಮಾನಿಗೆ 2,000 ಬರ್ದೇ ಇದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಹೆಣ್ಮಕ್ಳು ಮಾತಾಡ್ತಾರೆ, ತಿಂಗಳ 2,000 ರೂಪಾಯಿ ಬಂತೋ ಇಲ್ಲೋ, ಬರ್ದೇ ಇದ್ರೆ ಹತ್ತಿಗಳನ್ನ ಸೊಸೆ ಅಂದ್ರು ಸರಿಯಾಗಿ ನೋಡ್ತಿಲ್ಲ ಅಂತ ಒಂದು ವಾತಾವರಣ ಇತ್ತು. ಇವತ್ತು ಹತ್ತಿಗಳ ಮೇಲೆ ಎಷ್ಟು ಜೀವ ಆಗ್ಯಾರ ಅಂದ್ರೆ ಹತ್ತಿನ ಬಹಳ ಪ್ರೀತಿಯಿಂದ ನೋಡ್ತಕ್ಕಂಥದ್ದು. ತಿಂಗಳ 2,000 ರೂಪಾಯಿ ಬರ್ತೈತಲ್ಲ ಅಂತ ಒಂದು ಭಾವನೆ ಆಗಿದೆ. ಅದರಿಂದ ಕೆಲವು ಮಂದಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಾರ, ಅದರಿಂದ ಒಳ್ಳೆ ಕೆಲಸ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಾವು ಲಕ್ಷ್ಮಿ ಅಂತೇವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಸಚಿವರಾಗಿ ಒಳ್ಳೆ ಕೆಲಸವನ್ನು ಮಾಡ್ಯಾರ ಅಂತಕೊಂಡು ಹೇಳಿ ನಾನು ಬಹಳ ವಿಚಾರದಿಂದ ಹೇಳಿಕೆ ಬಯಸ್ತೇನೆ. ಇದು ಕೂಡ ರೈತರ ಪರವಾಗಿ ನನಗೆ ಬಹಳ ಸಂತೋಷ ಆದದ್ದು ಸರ್. ಸೊಸೈಟಿಯಲ್ಲಿ ಸಾಲ ಮಾಡಿದಂಥ ರೈತರಿಗೆ ಇವತ್ತು 50,000 ರೂಪಾಯಿವರೆಗೆ ಏನು ಮಾಡಿದಂಥ ಬಾಕಿ ಇತ್ತ ಎಲ್ಲ ಹಣವನ್ನು ಕೊಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಕೃಷಿ ವಿಸ್ತಾರ ಅಂತಕೊಂಡು ಹೇಳೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿ 100 ಕೋಟಿ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡಿ ಇವತ್ತು ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಕೃಷಿ ಸಹಕಾರ ಇಲಾಖೆಯಿಂದ ಸಹಕಾರಿ ಸಂಘ ಸಂಸ್ಥೆಗಳಿಂದ 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಸಾಲ ಕೊಡ್ತಕ್ಕಂಥದ್ದು ಒಂದು ನಿರ್ಧಾರ ತೆಗೆದುಕೊಂಡಿವಿ. ಕೃಷಿ ಇಲಾಖೆಯಿಂದ ಮತ್ತೆ ಕೃಷಿ ಹೊಂಡ, ಬೃಹತ್ ಪ್ರಮಾಣದ ಕಟಾವು ಮಷೀನ್ಗಳು, ನಮ್ಮಲ್ಲಿ ಕಬ್ಬು ಗಿಬ್ಬು ಕಟ್ ಮಾಡಬೇಕಾದಾಗ ಭಾಳ ಬಾಡಿಗೆನ ತೊಗೊಂಬಂದು ಹಚ್ಚಬೇಕಾಗಿತ್ತು. ಈ ಬಾರಿ ಒಂದು ಮಷೀನ್ಗೆ 58 ಲಕ್ಷ 60 ಲಕ್ಷ ಇರ್ತಿತ್ತು.
ಅದಕ್ಕೆ ಸಬ್ಸಿಡಿ ಮೂಲಕ ಕೊಡೋದಕ್ಕೆ ರೈತರಿಗೆ ದೊಡ್ಡ ಇವತ್ತು ಸಹಾಯ ಆಗಿದೆ. ಆ ಸಣ್ಣ ಸಲಕರಣೆಗಳ ಜೊತೆ ಇಂಥ ದೊಡ್ಡ ಕೆಲಸಕ್ಕೂ ಕೈ ಹಾಕಿದಂತ ನಮ್ಮ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿ ಕೂಡ ಮಾಡ್ತಕ್ಕಂದ್ರೆ RSK ಕಟ್ಟಡಗಳು ಕೊಟ್ಟುವಂತ ತೀರ್ಮಾನ ಮಾಡ್ಯಾರ. ಬೇರೆ ಬೇರೆ ಕಡೆ ಕೃಷಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಜಲಸಂಪನ್ಮೂಲ ಇಲಾಖೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಲಸಂಪನ್ಮೂಲ ಇಲಾಖೆ ಅಂದ್ರೆ ನಮಗೆ ದೊಡ್ಡ ಅದೊಂದು ವರ ಇದ್ದಂಗೆ. ನಾವೆಲ್ಲರೂ ಕೂಡಿ ಏನ್ ಮಾತಾಡ್ತೇವೆ, ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣಿದ್ದಂಗೆ. ಅಶೋಕ್ ಅವರೇ, ಎರಡು ಪ್ರದೇಶದಲ್ಲಿ ಅಶೋಕಣ್ಣ ಕೂತ್ಕೊಳ್ಳಿಯಪ್ಪ, ಯಾಕೆ ಮಾಡ್ತಾರೆ? ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣಿದ್ದಂಗೆ. ಕೃಷ್ಣ ಕಣಿವೆ ಭಾಗ, ಕಾವೇರಿ ಕಣಿವೆ ಭಾಗ ಎರಡೂ ಡೆವಲಪ್ ಆದಾಗ ಈ ರಾಜ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಇತ್ತಾಗ ಒಂದು ವ್ಯವಸ್ಥೆ ಇದ್ರೆ ನಮ್ಮ ಭಾಗದಾಗ ಒಂದು ವ್ಯವಸ್ಥೆ ಇದೆ. ನಾವಿನ್ನೂ ಕಾಲುವೆ ಆಧುನೀಕರಣ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲೇ ಇದ್ದೇವೆ. ಕಾಲುವೆ ಮಾಡಿದ್ರೆ ಕೊನೆ ಹಂಚಿನ ರೈತರಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾ 2017ರಿಂದ 2018ವರೆಗೆ MLA ಇದ್ದಾಗ ಅವತ್ತು 1060 ಕೋಟಿ ಕೊಟ್ಟಿದ್ರು. ಅವತ್ತು ಅದು ಅರ್ಧ ಆಯ್ತು, ಇನ್ನು ಉಳಿದದ್ದಕ್ಕೆ ಅರ್ಧಕ್ಕೆ ಈ ಸರ ಕೊಡ್ತೀವಿ ಅಂತ ಅವ್ರ ಮಾತನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನಾನು ಬಹಳ ಉತ್ತರ ಕರ್ನಾಟಕದ ಜಲವಂತ ಸಮಸ್ಯೆ ಆದಂತ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಅದರ ಸಚಿವರಾಗಿ ಮುಖ್ಯಮಂತ್ರಿಗಳು ಅವ್ರು ಕೂಡ ತೀರ್ಮಾನ ಮಾಡಿದ್ರು. ಟೆಂಡರ್ ಕರೆದು ಬಿಡೋಣ, ಯೋಜನೆ ಸ್ಟಾರ್ಟ್ ಆಗುತ್ತಾ, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟೇ ಬಿಡ್ತೈತಿ, ನೀವು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟಾರಿ ಕಾಂಟ್ರಾಕ್ಟರ್ಗೆ. ನಾನು ಈ ಭಾಗದ ಎಲ್ಲರಿಗೂ ಕೂಡ ಮತ್ತು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಸಂಸದರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ವಿಚಾರವಾಗಿ ಯಾರೂ ರಾಜಕಾರಣ ಮಾಡೋದು ಬೇಡ. ಏನಾರ ಮಾಡಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡಲಿಕ್ಕೆ ನಾವು ಪಡಿತಕ್ಕಂಥ ನೀರು ಭಾರ 3.46, ಆ ನೀರನ್ನು ಅಷ್ಟು TMC ನೀರು ಪಡೆಯಕ್ಕೆ ಇಷ್ಟೆಲ್ಲ ಹೋರಾಟಗಳು ನಡ್ಕೊಂಡ್ಬಂದವು. ನಮ್ಮದು ವನ್ಯಜೀವಿ ಮಂಡಳಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ಪಡ್ಲಿಕ್ಕೆ ಬರ್ತದೆ. ನಮ್ಮ ಸಬ್ಜೆಕ್ಟ್ ಬಂದಕ್ಕೆನ ಮುಂದೆ ಹಾಕಿಬಿಡ್ತಾರೆ. ಅದಕ್ಕೆ ಅದು ಆಗದಂಗ ರೀತಿಯಲ್ಲಿ ಒಂದು ಸರ್ವಪಕ್ಷದ ಸಭೆಯನ್ನು ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದೇವೆ. ಅದಕ್ಕೆ ಅದೊಂದು ವಿಶೇಷವಾಗಿ ಅದು ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತೀವಿ. ಎರಡನೇ ಸರ್ ಕೃಷ್ಣ ಯೋಜನೆ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಭಾಗದ ಎಲ್ಲ ಶಾಸಕರು ಮತ್ತು ಈ ಗುಲ್ಬರ್ಗಾ ಭಾಗದ ಶಾಸಕರು ಎಲ್ಲ ಇಲ್ಲಿದೆ ಸರ್. ಇದು ಯಾದಗಿರಿ ಸೇರಿದಂಗೆ ಕಲ್ಯಾಣ ಕರ್ನಾಟಕ ನಮ್ಮದು ಕಿತ್ತೂರು ಕರ್ನಾಟಕ ಸೇರಿದಂಗನ ಎಲ್ಲ ಶಾಸಕರು ಅದೇ ಸರ್. ಅದು ಕೃಷ್ಣ ಕಣಿವೆಗೆ ಬರೀ ಲ್ಯಾಂಡ್ ಅಕ್ವಿಷನ್ಗೆ ಹೆದರಿ ಬಿಟ್ಟಿದ್ದೀವಿ ನಾವೆಲ್ಲರೂ. ಮುಖ್ಯಮಂತ್ರಿಗಳಿಗೆ ಎಷ್ಟು ಧೈರ್ಯ ಇರ್ಬೋದು ಅಂದ್ರೆ ಕನ್ಸೆಂಟ್ ರೈತರು ಕೂಡ ಮಾಡಿಕೊಂಡು ಅದನ್ನು ವಿಶೇಷವಾಗಿ 30 ಲಕ್ಷ ರೂಪಾಯಿನ ಜಮೀನಿಗೆ ಕೊಡ್ತಕ್ಕಂಥದ್ದು, ನೀರಾವರಿ ಜಮೀನಿಗೆ 40 ಲಕ್ಷ ಕೊಡೋದ್ರ ಮೂಲಕ ಯಾ ಕೋರ್ಟ್ ಬೇಡ, ಯಾ ಕಚೇರಿ ಬೇಡ, ನಿಮ್ಮ ನೇರವಾಗಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹೇಳಿದ ನಂತರ ಇವತ್ತು ಅದು ಪ್ರೊಸೆಸ್ ಮುಂದುವರೆದಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸರ್, ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು. ಅಂದಾಗ ಮಾತ್ರ ಇದೆಲ್ಲ ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥದ್ದಲ್ಲ. ಇವತ್ತು ಹೇಳ್ತಾರೆ ಇಲ್ಲ ರಾಜ್ಯ ಸರ್ಕಾರ ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರದಾಗಿಂದ ಬರೋದು ಎಷ್ಟೈತಿ ಬಾಕಿ ಅದನ್ನು ಹೇಳಿ ಮೊದಲ ರಾಜ್ಯಕ್ಕೆ ಕೊಟ್ಟರೆ ನಾವು ಬೇಕಾದ್ ಮಾಡಕ್ಕೆ ಸಾಧ್ಯ ಇದೆ. ಅಂಥದ್ರ ಕಡೆ ಆ ಭಾಗದಾಗ ಕೂಡ ವಿರೋಧ ಪಕ್ಷದವ್ರ ಮೇಲೆ ಟೀಕೆ ಮಾಡೋದಲ್ಲ, ಕೇಂದ್ರದಿಂದ ಹಣ ಕೊಟ್ಟರೆ ನಾವು ಏನಾರ ಮಾಡಕ್ಕೆ ಸಾಧ್ಯ ಐತೆ ಅನ್ನುವಂಥ ವ್ಯವಸ್ಥೆನೂ ಕೂಡ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತಾನೆ ಸರ್. ವಿಶೇಷವಾಗಿ ನಮ್ಮ ಸೌದತ್ತಿ ಇರ್ತಕ್ಕಂಥ ನವೀಲ್ ತೀರ್ಥ ಆ ಇಂದಿರಾ ಗಾಂಧಿ ಅಣೆಕಟ್ಟಿಗೆ ಸರ್ ಕೆಳಭಾಗದಾಗ ಅಣ್ಣ ಅಶೋಕ್ ಶಿವಲಿಂಗೌಡ್ರೆ ಏನು ನೀವೆಲ್ಲ ಸೀನಿಯರ್ಸ್ ಆಗಿ ಮಾಡ್ತೀರಿ. ಕೆಳಭಾಗದಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಅಕ್ಕೋಡ ಕಟ್ಟಿ ಆ ನೀರನ್ನು ತಡೀತಕ್ಕ ಎಲ್ಲಿಯೂ ನೀರು ಪೋಲಾಗದಂಗೆ ಒಂದು ತೀರ್ಮಾನವನ್ನು ಮಾಡಕತ್ತೀವಿ. ಇದು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ತಕ್ಕಂಥ ನಮ್ಮ ಪ್ರಸಾದ ಬೈವ್ರ ಕ್ಷೇತ್ರ ಕೆಂಪಕೆರೆಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕೆರೆಗಳಿಗೆ ಬೇಡ್ತಿ ನದಿಯಿಂದ ನೀರನ್ನು ತುಂಬಿಸುವ ಯೋಜನೆ, ಮತ್ತು ಇದ್ರ ಕೂಡ ಬೆಂಗಳೂರಿಗೆ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಲೆಕ್ಕ ಹಾಕಿದಾಗ ಬೆಂಗಳೂರು ಬಹಳ ಮಹತ್ವ ಅಂತೇವೆ. ಅದಕ್ಕೆ 7,000 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ದೊಡ್ಡ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡು ಇವತ್ತು ಬೆಂಗಳೂರನ್ನ
ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಕೋಟ್ ಮಾಡಿದ್ದಾರೆ ಈ ಬಜೆಟ್ನಲ್ಲಿ. ಅದು ಕೂಡ ಒಳ್ಳೆಯದು ಅನ್ನೋದನ್ನ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಸಣ್ಣ ನೀರಾವರಿ ಇಲಾಖೆ ಸರ್, ನಾವೆಲ್ಲರೂ ಭಾಳ ಲೈಟಾಗಿ ತಿಳ್ಕೊಂಡಿದ್ವಿ ಸಣ್ಣ ನೀರಾವರಿ ಇಲಾಖೆ ಏನು ಮಾಡ್ಬೋದು ಅಂತ. ಬೋಸರಾಜ್ ಅವರು ಸಚಿವರಾಗಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ ರಾಜ್ಯಾದ್ಯಂತ ಚೆಕ್ ಡ್ಯಾಮ್, ಬ್ರಿಡ್ಜ್ ಕಮ್ ಬ್ಯಾರೇಜ್, ಕೆರೆಗಳ ಅಭಿವೃದ್ಧಿ, ರೈತರಿಗೆ ಬೋರ್ವೆಲ್ ಎಲ್ಲ ಮಾಡಿ ಒಂದು ಸಣ್ಣ ನೀರಾವರಿ ಇಲಾಖೆಗೆ ಒಂದು ವಿಶೇಷವಾದಂಥ ಕಾಯಕಲ್ಪವನ್ನು ಕೊಟ್ಟಾರೆ. ಅದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅನ್ನಿಗಿರಿ ತಾಲೂಕಿನ ಕಿತ್ತೂರು ಗ್ರಾಮಕ್ಕೆ 9.5 ಕೋಟಿ ರೂಪಾಯಿ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ. ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸರ್, ನನಗೆ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು, ಏನು ಮಧು ಬಂಗಾರಪ್ಪನವ್ರಿಗೆ ಇಂಥ ಖಾತೆ ಕೊಟ್ಬಿಟ್ರಲ್ಲ ಇವ್ರು ಹೆಂಗೆ ಮಾಡ್ತಾರೆ ಅಂತ ನಾ ತಿಳ್ಕೊಂಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವತ್ತು ಹೆಂಗೆ ಕೆಲಸ ಮಾಡಕತ್ತೆ ಅಂದ್ರೆ, ಇಡೀ ರಾಜ್ಯದಲ್ಲಿ KPSC ಶಾಲೆಗಳನ್ನು ತೆರೆಯೋದ್ರ ಮೂಲಕ 1ನೇತಿಂದ ಹಿಡ್ಕೊಂಡು 12ನೇ ಮಟ್ಟಿಗೆ ಒಂದೇ ಕಾಂಪೌಂಡ್ನಲ್ಲಿ ಅದಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ 3 ಕೋಟಿ 4 ಕೋಟಿ 5 ಕೋಟಿ ಹಣ ಕೊಟ್ಟು ಇವತ್ತು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಒಂದು ಇದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಕೂಡ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದು ಬಹಳ ಕಠಿಣ ಆಗಿತ್ತು. ಇವತ್ತು ಆ ಹಾಜರಾತಿ ಮತ್ತು ಫಲಿತಾಂಶ ಹೆಚ್ಚು ಮಾಡಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ರಾಜ್ಯಾದ್ಯಂತ ಇವತ್ತು ತಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ DDP ಅವರು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮೇಲಿನ ಮೇಲೆ ಮೀಟಿಂಗ್ ಮಾಡಿ ಅದಕ್ಕೊಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಕತ್ತಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದ್ರ ಮೂಲಕ 640 ಕೋಟಿ ರೂಪಾಯಿ ಇವತ್ತು ಶಾಲಾ ಕಾಲೇಜುಗಳಿಗೆ ಕಟ್ಟಡ ಮತ್ತು ಪೀಠೋಪಕರಣ ಎಲ್ಲ ವ್ಯವಸ್ಥೆಗೆ ಅವರು ತೀರ್ಮಾನ ಮಾಡ್ಯಾರ. ಮತ್ತು ಖಾಲಿ ಇದ್ದಂಥ ಯುವಕರಿಗೆ ಮೊನ್ನೆ ಧಾರವಾಡದಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿದಂಥ ಹುಡುಗರು, ವಿದ್ಯಾರ್ಥಿಗಳು ನೌಕರಿಗಾಗಿ ಕಳೆದ 3-5-6 ವರ್ಷ ಹಂಗೆ ವೇಟ್ ಮಾಡಕತ್ತಾರ. ಅವರು ಸ್ಟಡಿ ಮಾಡಿ ಇಡೀ ರಾಜ್ಯದಿಂದ ಆ ಬೆಂಗಳೂರಿಗೆ ಸ್ಟಡಿ ಮಾಡಲಿಕ್ಕೆ ಬಂದು ಕ್ಯಾಂಪ್ ಹಾಕ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿರ್ತಾರೆ. ಆ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಬಂದಾಗ ಕನಿಷ್ಠ ನನ್ನ ಇದನ್ನು ಟೋಟಲ್ ಲೆಕ್ಕ ಹಾಕಿದೆ, ಒಂದು 50,000 ಜನ ಇವತ್ತೇ ನೇಮಕಾತಿ ಮಾಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿಗಳು ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರ ಇಡೀ ಸದನ ಅವರಿಗೆ ಅಭಿನಂದನೆಗಳನ್ನ ಹೇಳ್ಬೇಕಾಗತ್ತೆ. ಆ ಹುಡುಗರು ಹೋರಾಟ ಮಾಡಿದ್ರು ಮೊನ್ನೆ. ಆ ಹುಡುಗರಿಗೆ ಏನೋ ಬೇರೆ ತಲೆ ತಿದ್ದಕ್ಕೆ ಹೋದ್ರೆ ಅವ್ರು ಯಾರ ಮಾತು ಕೇಳಿಲ್ಲ. ನೀವು ಯಾರು ಏನು ಹೇಳಕ್ ಬರಬೇಡ್ರಿ, ನಾವು ಏನಿದ್ರು ನಮ್ಮ ನೌಕರಿ ಬೇಕನ್ನುವಂತ ಒತ್ತಾಯವನ್ನು ಮಾಡಿದ್ರು. ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 50,000ಕ್ಕಿಂತ ಹೆಚ್ಚು ಈ ಬಾರಿನೇ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡ್ರ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡ್ತಕ್ಕಂಥದ್ದು, ಆ ಮೊಬೈಲ್ನಿಂದ ಕೆಟ್ಟ ಪರಿಣಾಮ ಆಗ್ತಕ್ಕಂಥದ್ದು ಅದು ತಪ್ಪಬೇಕು ಅಂತ ಹೇಳಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಚಾನದ ಬಳಕೆಯನ್ನು ನಿರ್ಬಂಧ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಾರೆ. ನಾನು ಡಾಕ್ಟರ್ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು, ಅವರು ವೈದ್ಯರು ಉನ್ನತ ಶಿಕ್ಷಣ ಕೊಟ್ಟರು ಅಂತ ನಾ ತಿಳ್ಕೊಂಡಿದ್ದೆ. ಆದರೆ ಉನ್ನತ ಶಿಕ್ಷಣವನ್ನು ಯಾವ ರೀತಿಯಾಗಿ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇದೆ, ಅದು ಯೂನಿವರ್ಸಿಟಿ ಆಗಿರ್ಬೋದು, ಪದವಿ ಕಾಲೇಜುಗಳಾಗಿರ್ಬೋದು, ITI ಕಾಲೇಜ್ ಆಗಿರ್ಬೋದು, ಅವನು ವಿಶೇಷವಾಗಿ ಯಾವ ರೀತಿ ಡೆವಲಪ್ ಮಾಡ್ಬೇಕಂತ ಅವ್ರದೇ ಒಂದಾದಂಥ ನೀಲಿ ನಕ್ಷೆಯನ್ನು ಮಾಡ್ಕೊಂಡು ಅವರು ತೀರ್ಮಾನ ಮಾಡುತ್ತಾರೆ. ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರ್ತಕ್ಕಂಥ 1000 ಹುದ್ದೆಗಳನ್ನು ಮತ್ತು ಇತರೆ ಹುದ್ದೆಗಳನ್ನು ತುಂಬಲಿಕ್ಕೆ ಕೂಡ ತೀರ್ಮಾನ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೀನಿ. ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರು ಇಲ್ಲಿ ಇದ್ದಂಗಿಲ್ಲ, ಆರೋಗ್ಯ ಸಚಿವರು, ಅವರು ಡಾಕ್ಟ್ರೇ ಅಲ್ಲ, ಅವರಿಗೆ ಆರೋಗ್ಯ ಸಚಿವರು ಮಾಡಿದ್ರಲ್ಲ ಅಂತಂದೆ ನಾನು ನನ್ನ ಹಂತದಾಗ ವಿಚಾರ ಮಾಡೋ ಒಬ್ಬ ರೈತಾಗಿ ಏನು ಮಾಡಬಹುದು ಅನ್ನೋಂಥ ವಿಚಾರವನ್ನು ಚರ್ಚೆ ಮಾಡ್ತಿದ್ವಿ. ಆದ್ರೆ ಆರೋಗ್ಯ ಸಚಿವರಾಗಿ ಬಹಳ ದೊಡ್ಡವನೇ, ತಾವು ಕೂಡ ಆರೋಗ್ಯ ಸಚಿವರಾಗಿದ್ದೀರಿ ಸರ್. ತಮ್ಮ ಕಾಲದಲ್ಲಿ ಕೂಡ ಒಳ್ಳೆ ಕೆಲಸಗಳಾಗಿದ್ವು. ಅದೇ ಸೇಮ್ ಮಾಡಲಲ್ಲಿ ನಮ್ಮ ಇದ್ದಂಥ ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರ್ಸಕ್ಕಂಥದ್ದು, ಜಿಲ್ಲಾ ಆಸ್ಪತ್ರೆಗಳನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಮಾಡ್ತಕ್ಕಂಥದ್ದು. ಕಾರವಾರದವ್ರು ಹೇಳ್ತಿದ್ರು, ಯಾರು ಮಾತು ಎತ್ತಿದ್ರು ಕೂಡ ಕಾರವಾರದವರು ನಮಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ. ಯಾರೂ ಮಾಡೋಕ್ಕಾಗಿಲ್ಲ ಅಂತ ಕೆಲಸ ಮಾಡಿದ್ರು. ಮತ್ತು PHಗಳನ್ನು CHA ಆಗಿ ಮಾಡಿದ್ರು. ಆಮೇಲೆ PHಗಳು CHA ಮಾಡಿದ್ರು. ಅದಕ್ಕೆ ಮೂಲಭೂತವಾಗಿ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಕೊಟ್ಟರು. ಇವತ್ತು ಒಂದೇ ಸಲ ಇನ್ಫ್ರಾಸ್ಟ್ರಕ್ಚರು ಮತ್ತು ಮೇಲ್ದರ್ಜೆಗೆ ಇರ್ತಕ್ಕಂಥ ಕೆಲಸ ಮಾಡಿದ್ದು ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಂತ ತಿಳ್ಕೊಂಡು ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ. ಇದ್ರ ಕೂಡ ಖಾಲಿ ವೈದ್ಯರ ನೇಮಕಾತಿ
ಖಾಲಿ ಎಲ್ಲೆಲ್ಲಿ ಖಾಲಿ ಅದರ ವೈದ್ಯರನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೀಟಲ್ಲಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾನು ಕೂಡ ಅದರ ಸಮಿತಿಯ ಅಧ್ಯಕ್ಷನಾಗಿದ್ದೆ. ನಮ್ಮ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂತೋಷ್ ಕರ್ಣ ಗೃಹಲಕ್ಷ್ಮಿ ಒಂದು ಆ ಇಲಾಖೆಗೆ ಹೆಚ್ಚು ಅನುದಾನ, ಇಡೀ ರಾಜ್ಯದ ಮಹಿಳೆಗೆ ತಿಂಗಳ 2,000 ರೂಪಾಯಿ. ಆದ್ರೂ ಕೂಡ ಗೃಹಲಕ್ಷ್ಮಿ ಆ ಯೋಜನೆಯಲ್ಲಿ ಮಾತೃಪೂರ್ಣ ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳೇ ಮಧ್ಯಾಹ್ನದ ಬಿಸಿ ಊಟ, ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ವಿಶೇಷವಾದಂಥ ಒತ್ತು ಕೊಟ್ಟರು. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಅಕ್ಕ ಹೇಳಿದೆ, ನೀವು ಕೊಟ್ಟರೆ ಇದು ಒಂದೇ ಸಲ ಕೊಡಬೇಕು, ನಮ್ಗೆ 10 ಅಂಗನವಾಡಿ ಬೇಕು, 5 ಅಂಗನವಾಡಿ ಬೇಕಂತ ಕೇಳಿದಾಗ ಧಾರಾಳವಾಗಿ ಕೊಡ್ತಕ್ಕಂಥ ತೀರ್ಮಾನ ಮಾಡ್ರೆ. ಅದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಎಚ್ ಸಿ ಮಾದೇವಪ್ಪನವರು PWD ಸಚಿವರಾಗಿ ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ರು. ಅವಾಗ ಈ ಬಾರಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಕತ್ತಾರೆ. ಆದರೆ ಅನುದಾನ ಬಹಳ ಕಡಿಮೆ ಅಂತ ಕೆಲವು ಜನ ಮಾತಾಡ್ತಾರೆ. ಇದ್ದ ಅನುದಾನದಲ್ಲಿ ಸಮರ್ಥವಾಗಿ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ. ಅದು ಕೂಡ ಪ್ರತಿ ಜಿಲ್ಲೆಗೆ ಒಂದು ಬಾಲಕಿಯರ ಒಂದು ಬಾಲಕರ 62 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡ್ಯಾರ. ಮತ್ತು ಮಹಿಳೆಯರ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಎಲ್ಲಿ ಸಿಟಿಗೆ ಬಂದು ಉದ್ಯೋಗ ಮಾಡ್ಬೇಕಂತಾರೆ SC ಜನಾಂಗದವರು. ಆ ಮಹಿಳೆಯರಿಗೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ ನಗರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯ ಸ್ಥಾಪನೆಗೆ ನಿರ್ಧಾರ ಮಾಡ್ಯಾರ. ರಾಜ್ಯದ ಅಲೆಮಾರಿ ಜನಾಂಗದವರು ಅವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದಾರ. ಅವ್ರನ್ನ ಬಹಳ ಮೈನ್ಯೂಟ್ ಅಂತ ನಾವು ತಿಳ್ಕೊಂಡೇವಿ. ಅವರಿಗೆ ಕಂದಾಯ ವಿಭಾಗಕ್ಕೆ ಬಂದ್ರಂತೇವಿ 4 ವಿಶೇಷ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ತೀರ್ಮಾನ ಮಾಡ್ಯಾರ. 150 ಸಂಖ್ಯಾಬಲದ ಹೊಸ 50 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡ್ಯಾರ. 150 ಸಂಖ್ಯಾಬಲದ 50 ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡ್ಯಾರ. ಇವೆಲ್ಲ ಯೋಜನೆ ಏನಂದ್ರೆ, ಯಾರು ನಾವು ಹಳ್ಳಿಯಾಗಿದ್ದ ಸಿಟಿ ಕಲಿಯಕ್ಕೆ ಬರ್ತೀವಲ್ರಿ, ಒಂದು ಹಾಸ್ಟೆಲ್ ಪಡಿಬೇಕಾದ್ರೆ ಬಹಳ ದೊಡ್ಡ ಸಮಸ್ಯೆ. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮಾದೇವಪ್ಪನವ್ರು ಮಾಡ್ಯಾರ. ಅದು ಕೂಡ ರೋಡ್ಗಳಿಗೆ ದುಡ್ಡು ಕೊಟ್ಟಾರ, ಅದು ಕೂಡ ಭವನಗಳಿಗೆ ದುಡ್ಡು ಕೊಟ್ಟಾರ. ಇಂಥ ಒಳ್ಳೆ ಕೆಲಸವನ್ನು ಮಾಡ್ಯಾರ. ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಎಲ್ಲರಿಗಿಂತ ಒಂದು ವಿಶೇಷ ಅಂದ್ರೆ BZ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಮತ್ತು ವಸತಿ ಸಚಿವರು. ಸರ್, ಮಾನ್ಯ ನಾವು ಹುಬ್ಬಳ್ಳಿಯಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಬಡ ಜನತೆಗೆ ಆ ಮನಿ ಹಂಸಾಂತರ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು. ಕಣ್ತುಂಬ ಎಷ್ಟು ಜನ ನೋಡ್ತೀವಿ ಅಷ್ಟು ಜನ ಹುಬ್ಳಿ ತುಂಬ ಇದ್ರು. ಆ ಜನರಿಗೆ ಒಂದೇ ಭಾವನೆ ಇತ್ತು, ನಮ್ಮ ಮನಿ ಯಾವಾಗ ಕೀ ಓಪನ್ ಮಾಡ್ತೀವಿ, ನಾವು ಯಾವಾಗ ಒಳಗೆ ಹೋಗ್ತೀವಿ ಅಂತ. ಅವರು ಆಕಳ ತೊಗೊಂಬಂದು ಒಳಗೆ ಬಂದು ಆಕಳ ಒಳಗೆ ಬಿಟ್ಟು ನಮ್ಮಲ್ಲಿ ಮಾಡ್ತಾರೆ. ಹಂಗೆ ಆ ಪದ್ಧತಿ ಅದು. ಫಸ್ಟ್ ಆಕಳ ಒಳಗೆ ಬಿಟ್ಟು ಒಳಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮ ನಡೆಯಿತು. ಇಡೀ ರಾಜ್ಯದ ಜನ ಅಲ್ಲಿ ಭಾಗವಹಿಸಿದ್ರು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಉದ್ಘಾಟನೆ ಮಾಡಿದ್ವಿ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ನವಳೂನ್ ಸಿಟಿಗೆ 63 ಎಕರೆ ಮುಖ್ಯಮಂತ್ರಿಗಳು ಜಮೀನು ಖರೀದಿ ಮಾಡ್ಲಿಕ್ಕೆ ದುಡ್ಡು ಕೊಟ್ಟರು ಮತ್ತು ಮನೆಗಳನ್ನು ಕಟ್ಟಲಿಕ್ಕೆ ದುಡ್ಡು ಕೊಟ್ಟಿರ. ಅದೇ ರೀತಿಯಾಗಿ ಅಣ್ಣಿಗೆರೆಯಲ್ಲಿ 19.5 ಎಕರೆ ಜಮೀನನ್ನು ಖರೀದಿ ಮಾಡಿವಿ. ಎಲ್ಲ ಹಳ್ಳಿಯಲ್ಲಿ 5 ಎಕರೆ 10 ಎಕರೆ ಖರೀದಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಒಟ್ಟೆ ಒಂದು 200 ಎಕರೆ ಜಮೀನನ್ನು ಖರೀದಿ ಮಾಡಿ ಬಡವರಿಗೆ ಮನೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಅದಕ್ಕೆ ಮಾನ್ಯ ವಸತಿ ಸಚಿವರಿಗೆ ಇನ್ನೂ ಹೆಚ್ಚಿನ ಮನೆ ಕೊಡಬೇಕು. ನಾವು ಹೇಳಿದ್ವಿ, ಈ ಬಾರಿ 1,20,000 ಮನೆ ಕಟ್ಟಕ್ಕೆ ಆಗೋದಿಲ್ಲ. ಬಸವಸತಿ ಯೋಜನೆಯಲ್ಲಿ 1,20,000 ಏನಾಗುತ್ತೆ, ನೀವು ಅದನ್ನ 3 ಲಕ್ಷ ಮಾಡಬೇಕು ಅಂತ ಹೇಳಿದ್ವಿ. ಈ ಬಾರಿ 2 ಲಕ್ಷ ಮಾಡ್ರೆ ಮುಂದಿನ ಸಲ 3 ಲಕ್ಷ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನ ಮುಖ್ಯಮಂತ್ರಿಗಳು ಅವ್ರು ಸೇರೇ ಕೊಟ್ಟಾರ. ಅದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೇನೆ. ಆಮೇಲೆ SC ಜನಾಂಗದವ್ರಿಗೆ 3 ಮಾಡ್ಯಾರ, ಅವ್ರಿಗೆ 4 ಮಾಡಬೇಕು. ಅಂದ್ರೆ ಬಡವರಿಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದಾಗ ಸಾಧ್ಯ ಇದೆ. ಈಗ ಕೊಚ್ಚೆ ಮಂಡಳಿಯಿಂದ ಮನೆ ಕಟ್ತೀವಿ. ಆ ಇದ್ರೊಳಗೆ ಕಟ್ಟಬೇಕಾದಾಗ 1 ಲಕ್ಷ ಕಟ್ಟಬೇಕು. ನಾವು ಅವ್ರಿಗೆ 1 ಲಕ್ಷ ಕಟ್ಟಿದ್ರೆ 7.5 ಲಕ್ಷ ಫ್ರೀ ಮನಿ ಕಟ್ಕೊಡ್ತಾರೆ. ಸರ್, ನಮ್ಮಲ್ಲಿ ಮನೆ ಕಟ್ಟೇನಿ, ಯಾರು ಕೂಡ ದೊಡ್ಡವ್ರ ಮನೆ ಹಂಗೈತಿ ಅದೇ ಸೇಮ್ ಪದ್ಧತಿಯಲ್ಲಿ ಕಟ್ಟೀವಿ. ಅದ್ರ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ನೋಡ್ಲಿಕ್ಕೆ ಬಂದಿದ್ರು. ಅದಕ್ಕಂತ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಮಾಡ್ತೈತೆ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ನಾನು ನಮ್ಮ ಬೇರೆ ಬೇರೆ ಕಡೆ ಮೌಲಾಜ್ ಆಜಾದ್ ಸ್ಕೂಲ್ಗಳು 400 ಕೋಟಿ ವೆಚ್ಚದಲ್ಲಿ ಮತ್ತು ಹೆಸರಾಂತ ಶಿಶ್ನಾಳ್ ಶರೀಫ್ರು ಉತ್ತರ ಕರ್ನಾಟಕದಲ್ಲಿ ಅವ್ರ ಹೆಸರು ಹೇಳಿದ್ರೆ ಸಾಕು,
ಅಂತ ದೊಡ್ಡ ಪುಣ್ಯಾತ್ಮನ ಹೆಸರಿನಲ್ಲಿ 25 ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ತೀರ್ಮಾನ ಮಾಡೈತಿ. ಅದಕ್ಕೆ ಬೆಂಗಳೂರಿನಲ್ಲಿ 100 ಸಂಖ್ಯಾಬಲದ 4 ಉದ್ಯೋಗಸ್ಥ ಮಹಿಳೆಯರಿಗೆ ನಿಲಯಗಳನ್ನ ಸ್ಥಾಪನೆ, ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ 10 ಭವನಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ರಿ. ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಸರ್, ಕಾರ್ಮಿಕ ಇಲಾಖೆ. ನಾನು ಕಳೆದ 30 ವರ್ಷದಿಂದ ವಿಧಾನಸಭೆ, ವಿಧಾನ ಪರಿಷತ್ ಇದೆಲ್ಲ ಈಗ ಚರ್ಚೆ ನೋಡ್ಕೋತ ಬಂದಿದ್ದೆ. ಕಾರ್ಮಿಕ ಇಲಾಖೆ ಸಚಿವರು ಯಾರಕ್ಕಾರಂತ ಗೊತ್ತಾಗಿರ್ಲಿಲ್ಲ, ಯಾರದಾರಂತ ಗೊತ್ತಾಗಲಿಲ್ಲ. ನಮ್ಮ ಸಂತೋಷ್ ಲಾಡ್ ಅವರು ಅದ್ರ ಸಚಿವರಾದ್ರು. ಏನ್ ಮಾಡ ನಿಂಗೆ ಇಂಥ ಖಾತೆ ಕೊಟ್ಬಿಟ್ರ ಏನ್ ಮಾಡ್ತೀವಿ ಅಂತಂದೆ. ಪ್ರಕಾಶ್, ನಾ ಇದ್ದಿದ್ರದಾಗ ಮಾಡಿ ತೋರಿಸ್ತೇನೆ ನೋಡು ಅಂತಂದ್ರು. ಸರ್, ಒಂದು ಗಿಗ್ ಕಾಯ್ದೆ ಅಂತ ಒಂದು ಮಸೂದೆಯನ್ನು ತೊಗೊಂಬಂದ್ರು. ಇಡೀ ದೇಶ ಮೆಸ್ತ್ ಸರ್ ಅವ್ರು ತಂದಂತ ಕಾಯ್ದೆಗೆ. ಮುಖ್ಯಮಂತ್ರಿಗಳ ಸೂಚನೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಸೂಚನೆ, ಆ ಗಿಗ್ ಕಾಯ್ದೆಯನ್ನು ತಂದದಕ್ಕೆ ಇವತ್ತು ಬಹಳ ಜನ ಹ್ಯಾಪಿ ಅವರು. ಆದ್ರೂ ಕೂಡ ಕಾರ್ಮಿಕ ಇಲಾಖೆಯಿಂದ ಹೊಸ ಹೊಸ ಯೋಜನೆಗಳು ಜಾರಿ ಮಾಡೋದ್ರ ಮೂಲಕ ಇವತ್ತ ಕಾರ್ಮಿಕ ಇಲಾಖೆ ಅಂತ ಗೊತ್ತು ಮಾಡಿಕೊಟ್ಟು, ಎಷ್ಟು ಜನರಿಗೆ ರಾಟಿ ಕೊಡಬೇಕು, ಎಷ್ಟು ಜನರಿಗೆ ಕೂಲಿ ಕಾರ್ಮಿಕರಿಗೆ ಇವನು ಕೊಡ್ಬೇಕು ಅನ್ನೋಂಥ ವ್ಯವಸ್ಥೆ ಮಾಡಿದ್ರು. ಇದ್ರ ಕೂಡ ಆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಕಳೆದ ಬಾರಿ 42 ವಸತಿ ಶಾಲೆ, ಈ ಬಾರಿ 62 ವಸತಿ ಶಾಲೆ, ಒಟ್ಟು 104 ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಕ ವಸತಿ ಶಾಲೆಗಳನ್ನ ಮಂಜೂರು ಮಾಡೋದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ. ಅದಕ್ಕೆ ನಮ್ಮ ಜಿಲ್ಲೆಯ ಐಟಕ ಮತ್ತು ನಾವು 5 ಸ್ಟಾರ್ ಇದ್ದಾಗ ಮಂತ್ರಿ ಅಂದ್ರೆ ಏನು ತಗೊಂಡಿನಿ, ಸಂತೋಷ್ ಲಾಡ್ ಸಾಹೇಬ್ ಅಂದ್ರೆ 5 ಸ್ಟಾರ್ ಇದ್ದಂಗ ಅದ. ಅದಕ್ಕೆ ನಮ್ಮ ಜಿಲ್ಲೆಯ ಕಲಘಟಗಿ, ನವಲಗುಂದ, ಧಾರವಾಡ ಮತ್ತು ಕುಂದಗೋಳಕ್ಕೆ 4 ಶಾಲೆಗ, ಬೇರೆ ಕಡೆ 104 ಒಟ್ಟು ಬಂದವ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇದ್ರ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ತಕ್ಕಂಥದ್ದು. ಸರ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆ ಬಹಳ ಮಹತ್ವದ ಇಲಾಖೆ. ಗ್ರಾಮಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಇಲಾಖೆ ಮಹತ್ವದ್ದು. ಅದಕ್ಕೆ ನಾವು ವಿಶೇಷವಾಗಿ ಅಭಿವೃದ್ಧಿ ಮಾಡೋ ಕಡೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರು ಪ್ರಯತ್ನವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳ ಸೂಚನೆ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳಿ, ನನಗೆ ಬಹಳ ನೋವಾದದ್ದು ಸರ್, ಕೇಂದ್ರ ಸರ್ಕಾರ ಇತ್ತೀಚೆಗೆ PBG ರಾಮ್ಜಿ ಯೋಜನೆಯ ಜಾರಿಯಿಂದ ನರೇಗಾ ಯೋಜನೆ ಹಕ್ಕು ಆಧಾರ ರಹಿತ ದೃಷ್ಟಿಕೋನ ದುರ್ಬಲವಾಗಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಗೆ ವಿರುದ್ಧವಾಗಿದೆ. ನಾನು ಇಷ್ಟೇ ಮನವಿ ಮಾಡ್ತಕ್ಕಂಥದ್ದು, ನರೇಗಾ ಯೋಜನೆಯನ್ನು ಪುನಃ ಸ್ಥಾಪಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು. ಅಗತ್ಯವಿದ್ದಲ್ಲಿ ಕಾನೂನು ಹೋರಾಟ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿರುವ ನರೇಗಾ ಯೋಜನೆಗೆ ಹೆಸರು ಬದಲಾಯಿಸಿದ್ದಕ್ಕೆ ಅವರಿಗೆ ಗೌರವ ಸಲ್ಲಿಸಲು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿಗಳಿಗೆ ನಾವು ಮಹಾತ್ಮ ಗಾಂಧಿಯವರನ್ನ ಹೆಸರಿಡುವುದರ ಮೂಲಕ ಅವರಿಗೆ ದೊಡ್ಡ ಸ್ಥಾನದಲ್ಲಿ ಮೊದಲೇ ಹೆಂಗಿದ್ರಂಗೆ ಹೆಸರಿಡ್ತಕ್ಕಂಥ ಕೆಲಸವನ್ನು ಮಾಡೇವಿ. ಸರಿ, ಈ ಯೋಜನೆಯಿಂದ, ನರೇಗಾ ಯೋಜನೆಯಿಂದ ಒಂದು ಪಂಚಾಯತಿಗೆ ಕನಿಷ್ಠ 1 ಕೋಟಿ ಅಥವಾ 2 ಕೋಟಿ 3 ಕೋಟಿವರೆಗೂ ಕೆಲಸ ಮಾಡಿದಂಥ ಉದಾಹರಣೆ ನಮ್ಮ ಎದುರಿಗಿದೆ. ಅದಕ್ಕೆ ನೀವು ಟೀಕೆ ಏನು ಮಾಡ್ತಿಲ್ಲ, ತಾವು ಅದ್ರ ಕಡೆ ಲಕ್ಷ್ಯ ಕೊಟ್ಕೊಂಡು ಇವತ್ತು ಮೊದಲೇಕ 100% ಅವ್ರದೇ ಇತ್ತು, ಈಗ ಪೂರ್ತಿ ನಮ್ಮ ಮೇಲೆ ಹಾಕಿರಿ, 40-60 ರೇಷಿಯೋ ಏನೋ ಮಾಡಿರಿ. ಅದಕ್ಕೆ ಅದನ್ನ ಬದಲಾವಣೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು ಅಂತ ಕೇಳ್ತೇನೆ. ಇನ್ನು ಜಲ್ ಜೀವನ್ ಮಿಷನ್ ಅದೆಲ್ಲ ಕೂಡಿ ಬಾಕಿ 19,102 ಕೋಟಿ ಬಾಕಿ ಇದೆ. ನಮ್ಮ ಬಜೆಟ್ ಕಡಿಮೆ ಆಗ್ತೀವಿ ಅಂತ ಹೇಳ್ತೇವೆ. ಇಲ್ಲ, ಬರೋದಿಷ್ಟು ಬಾಕಿ ಇಟ್ಕೊಂಡು ಬಜೆಟ್ ಕಡಿಮೆ ಆಗೈತೆ ಅಂತ ಇಲ್ಲಿ ಕುಂತ ಹೇಳಿದ್ರೆ ಏನು ಹೇಳ್ಬೇಕು ಸರ್? 19,000 ಕೋಟಿ ಕೊಟ್ಟರೆ ಎಷ್ಟು ಇವತ್ತು ಎಲ್ಲ ಕ್ಷೇತ್ರಗಳಿಗೆ ಅಭಿವೃದ್ಧಿ ಮಾಡಬಹುದಿತ್ತು. ಅದೇ ರೀತಿಯಾಗಿ ಅದಕ್ಕೆ 10,433 ಅನುದಾನವನ್ನು ನಿಗದಿಪಡಿಸಿದೆ. ಸರ್, ADB ನೆರವಿನೊಂದಿಗೆ 5,197 ಕೋಟಿ ವೆಚ್ಚದಲ್ಲಿ 7,110 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಪ್ರಗತಿಪಥ ಯೋಜನೆಗೆ 500 ಕೋಟಿಗಳನ್ನು ಅನುದಾನ ಇವತ್ತು ಮೀಸಲಿರಿಸಲಾಗಿದೆ. ಸರ್, ಹಳ್ಳಿಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದವರು ಎಲ್ಲರೂ ಒಂದು ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಆ ರಸ್ತೆ ಮಾಡಿಬಿಟ್ರೆ ರೈತರ ಹೊಲದ ಜಮೀನು ಸರ್ 10 ಲಕ್ಷ ಇದ್ರೆ 20 ಆಗತ್ತೆ, 20 ಲಕ್ಷ ಇದ್ರೆ 40 ಲಕ್ಷ ಆಗುತ್ತೆ.
ಹೊಲದ ಲಾವಣಿ ಅಂತ ನಾವು ಮಾಡಕ್ ಕೊಡ್ತೀವಲ್ಲ, 10,000 ಕೇಳ್ತಿದ್ರೆ ಅವ್ನು 20,000 ಹೊಲ ಮಾಡ್ತಾನೆ. ಯಾರ ರೋಡ್ ಮಾಡಿರ್ತಾರ ಆ ಫೋಟೋ ಹಾಕೋತಾರೆ ಸರ್ ಜನರು. ಅದಕ್ಕೆ ಇದೊಂದು ಬಹಳ ಮಹತ್ವವಾದಂಥ ಯೋಜನೆ. ಅದಕ್ಕೆ ಗ್ರಾಮೀಣ ಇದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆ, ಸ್ವಲ್ಪ ಬ್ರದರ್, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಗತಿ ಪಥ ಯೋಜನೆ ಜೊತೆಗೆ ರೈತ ಪಥ ಯೋಜನೆಯನ್ನು ತರಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದಕ್ಕೂ ಕೂಡ ಪ್ರತಿ ತಿಂಗಳ ಪ್ರತಿ ವರ್ಷ ಒಂದು 50 ಕಿಲೋಮೀಟರ್ ಕೊಟ್ಟರೆ ನಮಗೆ ದೊಡ್ಡ ಅನುಕೂಲ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇದೊಂದು ವಿಶೇಷವಾದಂಥ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಒತ್ತನ್ನು ಕೊಡಬೇಕು ಅಂತ ಕೇಳ್ತೀನಿ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೂ ಕೂಡ ಒಳ್ಳೆ ಕೆಲಸವನ್ನು ಮಾಡಕತ್ತಾರೆ, ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಮತ್ತು ನಮ್ಮ ಡಿ ಸುಧಾಕರ್ ಅವರು ಅಂಕಿಅಂಶದ ಸಚಿವರು, ಅವರು ಕೂಡ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರು ಸರ್, ಯಾವುದರ ಮಹಾನಗರ, ಬೃಹತ್ ಬೆಂಗಳೂರು ಮತ್ತು ಹುಬ್ಳಿ ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಮೈಸೂರು ಇವೆಲ್ಲ ಡೆವಲಪ್ ಆಗ್ಬೇಕಂದ್ರೆ ನಗರಾಭಿವೃದ್ಧಿ ಇಲಾಖೆ ಸರ್, ಈ ಇಲಾಖೆಗೆ ಎಷ್ಟು ದುಡ್ಡು ಕೊಟ್ಟರು ಕೂಡ ಕಡಿಮೆ. ಯಾಕಂದ್ರೆ ಈ ಎಲ್ಲ ಕಾಸ್ಟ್ಲಿ ಜಗತ್ತು, ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಾದದ್ದು ಕೂಡ ಅಷ್ಟು ಅವಶ್ಯಕತೆ ಇದೆ. ಒಂದು ರಸ್ತೆ ಬೇಕಂತಾರ, ಒಳಚರಂಡಿ ಬೇಕಂತಾರ, ಕುಡಿ ನೀರು ಬೇಕಂತಾರ, ಎಲ್ಲ ಕಡೆ 24x7 ಬೇಕಂತಾರ. ಅದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಪ್ರಯತ್ನ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತೇನೆ. ನಗರಾಭಿವೃದ್ಧಿ ಇಲಾಖೆಯಿಂದ ಸರ್, ನನ್ನ ವಿಧಾನಸಭಾ ಕ್ಷೇತ್ರದ ಅಣ್ಣಿಗೇರಿ ಟೌನ್ಗೆ 124 ಕೋಟಿ ರೂಪಾಯಿ ಅಣ್ಣಿಗೇರಿಗೆ ಒಳಚರಂಡಿ ಯೋಜನೆಗೆ ಅನುಮತಿ ಕೊಟ್ಟರೆ ಅದಕ್ಕೆ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ನಾನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಧಾರವಾಡ ಮತ್ತು ಬೆಂಗಳೂರಿನಲ್ಲಿ 2 ವಿದ್ಯಾರ್ಥಿಗಳಿಗಾಗಿ ಇಂದಿರಾ ಕ್ಯಾಂಟೀನ್ ತಯಾರು ಮಾಡ್ರಿ ಸರ್. ಧಾರವಾಡದಾಗೆ 2 ಮಾಡ್ರಿ, ಹುಬ್ಳಿ ಒಳಗೆ 1 ಮಾಡ್ರಿ, ಬೇರೆ ಕಡೆ 1 ಮಾಡ್ರಿ ಅನ್ನುವಂಥ ಮಾತನ್ನ ನಮ್ಮಲ್ಲಿ ಏನು 4 ಮಂಜೂರಾಗ್ಯಾವ ಅದು ಹೆಚ್ಚು ಧಾರವಾಡದಾಗ ವಿದ್ಯಾರ್ಥಿಗಳಿಂದ ಅವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಲೋಕೋಪಯೋಗಿ ಇಲ್ಲ ಸರ್ ಇಲಾಖೆ ಸರ್, ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ಮುಖ್ಯ ರಸ್ತೆ ಇವೆಲ್ಲ ಡೆವಲಪ್ ಆಗದೇ ಇದ್ರೆ ರಾಜ್ಯಕ್ಕೆ ಗೌರವ ಬರಲ್ಲ ಸರ್. ಆ ಡೆವಲಪ್ ಆಗಬೇಕಾದ್ರೆ ಲೋಕೋಪಯೋಗಿ ಇಲಾಖೆಗೆ ಹೆಚ್ಚಿನ ಹಣ ಬೇಕಾಗುತ್ತೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಲೋಕೋಪಯೋಗಿ ಇಲಾಖೆಗೆ ದುಡ್ಡನ್ನು ಕೊಟ್ಟಾರೆ. ಅದರ ಸಚಿವರಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲ ಶಾಸಕರಿಗೂ ಇವತ್ತು ಈ ಕಡೆ ಬಾಗಿರ್ಬೋದು ಆ ಕಡೆ ಬಾಗಿರ್ಬೋದು ಹೆಚ್ಚಿನ ಅನುದಾನ ಕೊಟ್ಟಾರೆ ಅಂತಿಕೊಂಡು ಹೇಳಿ ನಾವು ರಸ್ತೆಗಳನ್ನ ರಿಪೇರಿ ಮಾಡಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಾಧ್ಯ ಆಗಿದೆ ಸರ್. ಕಳೆದ 5 ವರ್ಷ ಭಾರಿ ಮಳೆಯಾಗಿ 1 ರಸ್ತೆಗಳು ಉಳಿದಿಲ್ಲ. ಆ ರಸ್ತೆಗಳ ಮರು ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತು ನಾವೆಲ್ಲರೂ ಏನಾರ ಒಂದು ಸ್ವಲ್ಪ ಗೌರವ ಉಳಿದತ್ತಂದ್ರೆ PWD ಇಲಾಖೆಗೆ ಹೆಚ್ಚು ದುಡ್ಡು ಬಂದದಕ್ಕನ ಇಲ್ಲಿಗೆ ನಾವು ಭಾಳ ಕಠಿಣ ಇತ್ತು ಸರ್. ನಾವು ಮಾಡ್ಬೇಕಾರೆ ಸೇತುವೆಗಳೇ ಕಿತ್ತೋಗ್ಬಿಟ್ಟವು. ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿ ಇವತ್ತು ಅದಕ್ಕೆ ವಿಶೇಷವಾದಂಥ ವ್ಯವಸ್ಥೆನ ಮಾಡಿದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಸರ್. ನಾನು ಈ ಯೋಜನೆಗೆ ಜಾರಿಗಾಗಿ 2,200 ಕಿಲೋಮೀಟರ್ ರಾಜ್ಯ ಹೆದ್ದಾರಿ, 3,500 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ 5,776 ಕೋಟಿ ಇವತ್ತು ಮೀಸಲನ್ನು ಇಡಲಾಗಿದೆ. ನಾನು MB ಪಾಲ್ ಸಾರ್ ಬಂದಿಲ್ಲ ಕಾಣ್ತೈತಿ. ನಾನು MB ಪಾಲ್ ಸಾರ್ ಒಂದು ಹೇಳೋದು, ನಮ್ಗೆ CC ಪಾಲ್ರ ಹಿಂದೆ ಸಚಿವರಾಗಿದ್ರು PWDಗೆ, ಅವರು ಪದೇ ನಾನು ಫೋನ್ ಮಾಡ್ತಾರೆ, ಈ ರೋಡ್ ಮಾಡಿಸು ಆ ರೋಡ್ ಮಾಡಿಸು ಅಂತ. ಅಂದರೆ ವ್ಯವಸ್ಥೆ ಅಂದ್ರೆ ಎಲ್ಲವೂ ರೋಡ್ ಕೆಟ್ಟವಂತ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ. ನಮ್ಮ ಕ್ಷೇತ್ರ ಮೇಲೆ ಅವ್ರು ಹಾಸಿ ಹೋಗ್ಬೇಕಾಗಿರ್ತದೆ. ಇದಕ್ಕಿಂತ ಒಂದು ಹೆಚ್ಚಾಗಿ ಸರ್, ನಾವು ಕೈಗಾರಿಕೆ ಎಲ್ಲಿ ಇರಬೇಕು ಅಂದ್ರೆ ಓನ್ಲಿ ಬೆಂಗಳೂರು, ಹುಬ್ಳಿ ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಮೈಸೂರು ಅಂತ ತಿಳ್ಕೊಂಡ್ಬಿಟ್ಟು. ಯಾಕೆ ಸರ್ ತಾಲೂಕಾ ಪ್ಲೇಸ್ನೇ ಮಾಡಬಾರ್ದು? ನಮ್ದು ಹುಬ್ಳಿ ಬಾಜುಕೆ ಇದೆ, ನವಲಗುಂದ, ಅಣ್ಣಿಗೇರಿ. ನಾವು ಎಲ್ಲಿ ಜಮೀನು ಐತೆ ಅಲ್ಲಿ ಕೊಡ್ಲಿಕ್ಕೆ ತಯಾರಿದ್ದೇವೆ. ನೀವು ತಾಲೂಕಾ ಮಟ್ಟದಲ್ಲಿ ಕೂಡ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದರೆ ಯುವಕರಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ವಿಶೇಷವಾಗಿ MB ಪಾಲ್ ಸಾರ್ ಮನವಿ ಮಾಡ್ತೀವಿ. ತಾವು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವರು, ಅದಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡೋದ್ರ ಮೂಲಕ ಎಲ್ಲ ತಾಲೂಕುಗಳಿಗೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಯಾವ ಬ್ರ್ಯಾಂಡ್ ಬೇಕಾಗೈತಿ ಆ ಕಡೆ ಪ್ರಯತ್ನವನ್ನು ಮಾಡಿ ಡೆವಲಪ್ ಮಾಡ್ಬೇಕನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಹಿಂದೂ ವರ್ಗದ ಇಲಾಖೆಯ ಸಚಿವರಾಗಿ ಶಿವರಾಜ್ ತಂಗಡಿಗೆ ಅವರು ಕೆಲಸ ಮಾಡತ್ತ. ನಾನು
ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಾವು ಕನಕ ಬೇಗವನ್ನ ಬೇಕಂದ್ರೂ ಅವ್ರನ್ನ ಕೇಳಬೇಕು, ಹಿಂದುಳಿದ ವರ್ಗ ಇಲಾಖೆ OBC ಜನಾಂಗಕ್ಕೂ ಅವ್ರನ್ನ ಕೇಳಬೇಕು, ಅದಕ್ಕೂ ಕೂಡ ಹೆಚ್ಚು ಅನುದಾನ ಬೇಕಾಕೈತಿ. ಮುಖ್ಯಮಂತ್ರಿಗಳು ಅದಕ್ಕೆ ಆದ್ಯದಲ್ಲಿ ಒಂದು 10-12 ನಿಗಮ ಬರ್ತಾವೆ. ಆ ಎಲ್ಲ ನಿಗಮಗಳಿಗೆ ಹೆಚ್ಚಿನ ಅನುದಾನ ಕೊಡೋದ್ರ ಮೂಲಕ ಇದಕ್ಕೊಂದು ವಿಶೇಷ ಕಾಯಕಲ್ಪವನ್ನು ಎಲ್ಲ ಸಮಾಜಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಅಂತ ಕೇಳ್ತೇನೆ. ಇದ್ರ ಕೂಡ ಕಾನೂನು ಮತ್ತು ಸಂಸದೀಯ ಮತ್ತು ಪ್ರವಾಸೋದ್ಯಮ ಸರ್, ಇದಕ್ಕೆ HK ಪಾಲ್ ಸಾಹೇಬ್ರು ಹಿರಿಯ ಸಚಿವರಾಗಿದ್ದ. ನಾನು ಒಂದು ಹೇಳ್ತೇನೆ ಸರ್, ಪ್ರವಾಸೋದ್ಯಮ ಇಲಾಖೆ ಬಹಳ ಇಂಪಾರ್ಟೆಂಟ್. ನಮ್ಮ ಮೊನ್ನೆ ಕೇರಳಕ್ಕೆ ಹೋಗಿದ್ದೆ. ಕೇರಳದಲ್ಲಿ ಪ್ರವಾಸೋದ್ಯಮದ ಮೇಲೆ ಎಲ್ಲ ನಡೀತೈತಿ, ಗೋವಾದಲ್ಲಿ ಅದೇ ನಡೀತೈತಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ಅವರು ಕಾನೂನು ಇಲಾಖೆ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಅದನ್ನು ನೋ ಡೌಟ್. ಆದರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಕೊಡಬೇಕಾದ್ರೆ ಅದಕ್ಕೆ ಹೆಚ್ಚು ಅನುದಾನ ಬೇಕಾಗುತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ನಾನು ವಿಧಾನಸಭಾ ಕ್ಷೇತ್ರದಾಗ ಸರ್ ಪ್ರತಿ ದಿವಸ 1 ಲಕ್ಷ ಜನ ಬರ್ತಾರೆ ರಾಮಲಿಂಗ ಕಾಮಗ್. ಇಡೀ 5 ದಿವಸ 5 ಲಕ್ಷ ಜನ. ಯಮನೂರು ಜಾತ್ರೆ ನಡೀತೈತಿ, ಒಂದು ದಿವಸಕ್ಕೆ 1 ಲಕ್ಷ, ಮುಂದೆ 80,000, ಹಿಂಗೆ 30,000 ಮಟ್ಟ 5 ದಿವಸ ಜಾತ್ರೆ ನಡೀತೈತಿ. ಅಂತ ಒಳ್ಳೊಳ್ಳೆ ಪ್ಲೇಸು ಬನಶಂಕರಿ ಇದೆ, ಯಲ್ಲಮ್ಮನಗುಡ್ಡ ಇದೆ. ನಮ್ಮಲ್ಲಿ ಅಂತ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕ ವಿಶೇಷ ಒತ್ತನ್ನು ಕೊಡಬೇಕು ಅನ್ನುವಂಥ ಮಾತನ್ನು ತಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ. ಸಾರಿಗೆ ಮತ್ತು ಮುದ್ರಾಯ ಸರ್, ರಾಮಲಿಂಗಾರೆಡ್ಡಿ ಸಾಹೇಬರಿದ್ರು ಸಚಿವರು, ಬಹಳ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಸರ್. ನಾವೆಲ್ಲ ಶಾಸಕರು ಇಲ್ಲಿದ್ದೇವೆ. ಯಾವ ಹಳ್ಳಿಗೆ ಹೋಗ್ತೀವಿ, ಒಂದು ಬಸವಂತರ ಗುಡಿ, ಒಂದು ಹನುಮಂತರ ಗುಡಿ, ಒಂದು ಕಲ್ಮೇಶ್ವರ ಗುಡಿ, ಮಾರುತಿ ಗುಡಿ, ಒಂದು 5 ಗುಡಿ ಕೇಳ್ತಾರೆ. ಅವ್ರೇನು ಒಂದೇ ಕೇಳೋದೇ ಇಲ್ಲ. ಆದ್ರೆ ಅನುದಾನಕ್ಕೆ ಅದಕ್ಕೆ ಹೆಚ್ಚಿಗೆ ಬೇಕಾಗತ್ತೆ. ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರ ಕಡೆ ಹೋಗಿ ಒಂದು ಪಟ್ಟಿ ಕೊಟ್ಕೊಳ್ಕೇನ ಇಷ್ಟು ಹ್ಯಾಂಗೆ ಕೊಡೋಕ್ಕಾಗತ್ತಪ್ಪ, ಒಂದು ಹೇಳು ಅಂತಾರೆ. ಅದ್ರಾಗ ಅವ್ನು 4 ಕೊಟ್ಟಿದ್ದವಲ್ಲ, 1 ಕೊಟ್ಟೆ 3 ಮಂದಿ ನಮ್ಗೆ ಸಿಟ್ಟು ಆಗತ್ತಾರ. ಅದಕ್ಕೆ ಎಲ್ಲ ಶಾಸಕರದ್ದು ಒಂದು ನಮ್ಮ ಮನವಿ ಸರ್, ಆ ದೇವಸ್ಥಾನಗಳಿಗೆ ಹೆಚ್ಚು ದುಡ್ಡು ಕೊಡ್ತಕ್ಕಂಥ ತೀರ್ಮಾನವನ್ನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಏನಾರು ಮಾಡಿ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ. ಅದ್ರ ಕೂಡ ಗೃಹ ಇಲಾಖೆಯಿಂದ, ನಮ್ಮ ಮುದ್ರಾ ಇಲಾಖೆಯಿಂದ ಇವತ್ತು ವೈಷ್ಣವ ದೇವಿಗೆ ಹೋಗ್ತಕ್ಕಂಥ ಯಾತ್ರಿಗಳಿಗೆ 5,000 ರೂಪಾಯಿ ಸಹಾಯಧನ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಇದೊಂದು ದೊಡ್ಡ ಒಳ್ಳೆಯ ಬೆಳವಣಿಗೆ. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿ, ನಾನು ಸ್ತ್ರೀ ಶಕ್ತಿ ಯೋಜನೆ ಅವರ ಅಂಡ್ರ ಬರ್ತದೆ. ಶಕ್ತಿ ಯೋಜನೆ ಸರ್, ಮಹಿಳೆಯರು ಎಷ್ಟು ನೆನೆಸಾಗ್ತಾರೆ ಸರ್. ಹಳ್ಳಿಯಿಂದ ಹೋಗ್ಬೇಕಾದಾಗ ಅವ್ರು ಹೇಳಿದ್ರು, ನನ್ನ ಮನೆ ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ರಾಘವೇಂದ್ರ ಮಠಕ್ಕೆ ಹೋಗಿ ಬಂದೆ, ಬನಶಂಕರಿಗೆ ಹೋಗಿ ಬಂದೆ ಅಂತ ತಿಳ್ಕೊಂಡು ಹೇಳಿ ಇಡೀ ರಾಜ್ಯದ ಮಹಿಳೆಯರು ಬಸ್ಸಿನಲ್ಲಿ ಉಚಿತವಾಗಿ ಓಡಾಡ್ಲಿಕ್ಕೆ ಏನು ಅವಕಾಶ ಮಾಡಿ ಕೊಟ್ಟಿರಲ್ಲ. ಈ ಸರ್ಕಾರಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಅಂತ ವ್ಯವಸ್ಥೆಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಎಲ್ಲರೂ ನಾವು ಕೂಡ ಮಹಿಳೆಯರು ಸಬಲೀಕರಣವಾಗಿ ಕೆಲಸ ಮಾಡ್ಬೋದು ಅನ್ನೋಂಥ ಒಂದು ಮೆಸೇಜನ್ನು ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರಿ. ಮತ್ತು ನಾನು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಒಂದು ಹೇಳ್ಬಿಡ್ತೀನಿ ಸರ್, ಹೊಸ ಬಸ್ಗಳನ್ನು ನೀವು ಖರೀದಿ ಮಾಡಕತ್ತೀರಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿ ಎಲ್ಲ ಹಳೆ ಗಾಡಿಗಳು ಇವತ್ತೇನು ಸ್ಕ್ರ್ಯಾಪ್ ಮಾಡಿ ಕೇಂದ್ರ ಸರ್ಕಾರ ಒಂದು ರೂಲ್ ಏನು ತಂದಿದೆ, ಹಳೆ ಬಸ್ಗಳನ್ನ ಸ್ಕ್ರ್ಯಾಪ್ ಮಾಡಬೇಕು ಅಂತೇಳಿ ಹೊಸ ಬಸ್ಗಳನ್ನ ಖರೀದಿ ಮಾಡಿ ಒಂದು ಇತಿಹಾಸವನ್ನು ಮಾಡಾಕತ್ತೀರಿ. ನಿಮ್ಮ ಇಲಾಖೆಯಿಂದ ಒಳ್ಳೆ ಕೆಲಸ ನಡೆದಿದೆ ಅನ್ನುವಂಥ ಮಾತನ್ನು ಹೇಳಿ ಮುಖ್ಯಮಂತ್ರಿಗಳಿಗೆ ಮುದ್ರಾ ಇಲಾಖೆಗೆ ಹೆಚ್ಚನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಒತ್ತಾಯ ಮಾಡ್ತೇನೆ. ಅದಕ್ಕೆ ನಾನು ಅವರಿಗೆ ಹೆಚ್ಚಿನ ಅನುದಾನವನ್ನು ಎಲ್ಲ ಶಾಸಕರು ಕೊಟ್ಟರೆ, ಮತ್ತು ನನಗೊಬ್ಬ ಕೊಟ್ಟರೆ ಅಂತ ಅನ್ನಂಗಿಲ್ಲ, ಕೊಡಬೇಕು ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕ ಇವತ್ತು ಟೋಟಲ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದಂಥ ಬಜೆಟ್ ನಾನು ಒಂದು ಅಂಕಿಅಂಶವನ್ನು ಕೊಡಲಿಕ್ಕೆ ಬಯಸ್ತೇನೆ ಸರ್. 1995-96ರಾಗ 10,859 ಕೋಟಿ ಬಜೆಟ್, 96-97ರಾಗ 12,339, 97-98ರೊಳಗೆ 13,644 ಕೋಟಿ. ಇವತ್ತದು ಹಂಗೆ ಹೆಚ್ಚಾಕೋದು ಒಂದು 4,48,000 ಕೋಟಿ. ಸಿದ್ದರಾಮಯ್ಯವ್ರ ಗ್ರಾಫ್ ಸರ ಸ್ವಲ್ಪ ಬಂದ, ಇವರು ಶಾಸಕರೇ ಸ್ವಲ್ಪ ಒಂದು 5 ನಿಮಿಷ ತಡಿ ಬ್ರದ ಅಶೋಕ. ಶಾಸಕರೇ ಒಂದು 2 ಮಿನಿಟ್ ಮಾತಾಡೋದೇ ಬಿಡ್ರಲ್ಲ ಮುಖ್ಯಮಂತ್ರಿಗಳಿಗೆ. ವಿಜಯಣ್ಣ
ನಮ್ಮ ಹೀರೋನ್ ನಾವು ಹೋಗೋದ ಬೇರೆದವ್ರು ಹೋಗಲ್ತಾರನ? ಮಾನ್ಯ ಮುಖ್ಯಮಂತ್ರಿಗಳೇ, ನಂದು ಕೇಳೋ ಮಠ ಬಿಡೋದೇ ಇಲ್ಲ. ನಂದು ಕೇಳಬೇಕಾ ಮುಖ್ಯಮಂತ್ರಿಗಳು? ಅವ್ರದ್ದು ಮುಗಿಲಿ, ವಿಜಯ ಕಾಶ್ಯಪ್ನವ್ರದ್ದು, ಅಶೋಕ್ ಅವ್ರದ್ದು. ವಿಜಯ ಕಾಶ್ಯಪ್, ಅಶೋಕ್ ಅವ್ರ ಮಾದನ ಕೋನ್ ರೆಡ್ಡಿ ಅವರು. ನಾ ಮಾತಾಡಿದ ಏನು ಕೇಳವಲ್ಲ ಮುಖ್ಯಮಂತ್ರಿಗಳಿಗೆ. ಈ ಒಂದು 2 ಮಿನಿಟ್ ಮುಗಿಸ್ಬಿಡ್ತೇನೆ ಸರ್. ನಾ ಏನು ಹೇಳಾಗತ್ತಿದ್ದೆ, 95-96ಗೆ 10,859 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡೋದ್ರ ಮೂಲಕ ಪ್ರಾರಂಭ ಆದಂತ ನಿಮ್ಮ ರಥ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದ್ರೆ 2026-27ಕ್ಕೆ 4,48,000 ಕೋಟಿ. ಈ ದೇಶದಲ್ಲಿ ಯಾರಾದರೂ 17 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಬಹಳ ಜನ ಮೊನ್ನೆ ಟೀಕೆ ಟಿಪ್ಪಣಿ ಮಾಡಕತ್ತಿದ್ರು. ಕುರುಬರಾವ್ ಇಷ್ಟು ಬಜೆಟ್ ನ ಮಂಡನೆ ಮಾಡಿದ್ರು ಹಂಗಂತ. ನಿಮ್ಗೆ ಗೊತ್ತಿರಲಿ, ನಮ್ಮ ಅಪ್ಪ ಏನಾದ್ರು ಹೊಲ ಜಮೀನು ಖರೀದಿ ಮಾಡಿದ್ರೆ ಕುರುಬರ ಕಡೆದನ್ನ ಪೂಜೆ ಮಾಡಿಸ್ತಿದ್ದ. ಅಂತ ವ್ಯವಸ್ಥೆ ಏನು ತಪ್ಪಲ್ಲ, ಅದು ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಂತ ಕಾಲ. ಅದಕ್ಕೆ ಕುರುಬರು ಬೋರ್ಡಿಗೆ ಒಳ್ಳೇದೈತೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ಒಳ್ಳೆ ಬಜೆಟ್ ಅನ್ನು ಕೊಟ್ಟಾರ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಎಲ್ಲಾ ಶಾಸಕರ ಪರವಾಗಿ ಅಭಿನಂದನೆ ಹೇಳ್ತೇನೆ. ನಾನು ಪತ್ರಿಕೆಯವ್ರು ಬರ್ದಾರ ಸರ್ ಕೆಲವು ವಿಚಾರವನ್ನ. ಪತ್ರಿಕೆಯವ್ರು ಏನ್ ಬರ್ದಾರ ಸರ್? ಸಿದ್ದು ಎಕನಾಮಿಕ್ಸ್. ನಾನೇನ್ ತಿಳ್ಕೊಂಡೆ, ಇವರಿಗೆ ಏನು ಬಿಕಾಮ್ ಕಲ್ತಿರ್ಬೋದು ಅಥವಾ ಇದು ಇರ್ಬೋದು ಅಂತ ತಿಳ್ಕೊಂಡಿದ್ದೆ, ಅರ್ಥಶಾಸ್ತ್ರದ್ದು. ನಾ ಹೇಳಿದೆ, ನಾ ಪ್ರಾಕ್ಟಿಕಲ್ ಆಗಿ ಎಲ್ಲ ಕಲ್ತೇನೆ ಕೊಂಡ್ರಿ. ನಾ ಎಲ್ಲಾ ವಿಚಾರವನ್ನು ತಿಳ್ಕೊಂಡೆ ಈ ವಿಚಾರ ಕಲ್ತದ್ದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿವೇನು ಅಂತ ಮಾತಾಡಿದ್ರು. ಅದಕ್ಕೆ ನಾ ಮುಖ್ಯಮಂತ್ರಿಗಳಿಗೆ ಇವತ್ತೇನು ಸಿದ್ದು ಎಕನಾಮಿಕ್ಸ್ ಅಂದಾರಲ್ಲ, ಈ ಕರ್ಣ ಸಿದ್ದು ಎಕನಾಮಿಕ್ಸ್ ಈ ಬಾರಿ 29,000 ಕೋಟಿ ಕೇಂದ್ರದಿಂದ ಕಡಿಮೆ ಆಯ್ತು. ಆಮೇಲೆ GST ಹೊರತಿಂದ 10,000 ಕೋಟಿ ಕಡಿಮೆ ಆಯ್ತು. ಅವಾಗ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಹೆಂಗ್ ಮಂಡನೆ ಮಾಡ್ತಾರ ಅಂತ ಹೇಳಿ ನಮಗೆಲ್ಲ ದೊಡ್ಡ ಚಿಂತೆ ಆಗಿತ್ತು. ಅಂತ ಸಂದರ್ಭದಲ್ಲಿ ಈ ಬಜೆಟ್ ಓದಿದ ದಿವಸ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ಗಳು ಇವರಿಬ್ರು ಜೋಡಿ ಎತ್ತಾಗಿ ಇವತ್ತ ನಮ್ಮ 138 ಜನ ಶಾಸಕರು ಒಂದೇ ಪಕ್ಷದಿಂದ ಆಯ್ಕೆ ಮಾಡಲಿಕ್ಕೆ ಕಾರಣೀಭೂತರಾದ್ರು. ಅವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಟೇವಿ, ಒಳ್ಳೆ ವ್ಯವಸ್ಥೆ ಐತಿ. ನಮ್ಮ ಹೀರೋ ಬಹಳ ಚಂದ ಅದಾನ, ನಮ್ಮ ಹೀರೋ ಸಮರ್ಥ ಅದಾನ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಬರೇ ಬಿಜೆಪಿ ಅವರು ಟೀಕೆ ಮಾಡುದು, ಚೆಂಬ್ ಹಿಡ್ಕೊಳ್ಳೋದಲ್ಲ. ನಿಮ್ಮದು ದೊಡ್ಡ ಚೆಂಬಿದೆ, ನಿಮ್ ಚೆಂಬ್ ಸುದ್ದಿಲ್ಲದಕ್ಕೆ ಹಿಂಗಾಗೈತೆ. ನಮಗೆ ಸರಿಯಾಗಿ ಅನುದಾನ ಕೊಡೋದ್ರ ಮೂಲಕ ಒಳ್ಳೆ ಬಜೆಟ್ ಅನ್ನ ಇವತ್ತೇನು ಮುಖ್ಯಮಂತ್ರಿಗಳು ಮಾಡ್ಯಾರ, ಒಂದು ವರ್ಡರ ಮಾಡಿದ ಕೆಲಸ ಒಳ್ಳೇದನ್ರಿ. ಬರೇ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಅಲ್ಲ ಅನ್ನುವಂತ ಮಾತನ್ನು ಹೇಳಿ ನನಗೆ ಅನುಮತಿ ಕೊಟ್ಟದಕ್ಕಾಗಿ ತಮಗೆ ವಿಶೇಷವಾದಂತ ಅಭಿನಂದನೆ ಹೇಳ್ತೇನೆ ಸರ್. ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದ ಬಜೆಟ್ ಒಳ್ಳೆ ಬಜೆಟ್, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.